ಅಥವಾ ಯಾವುದೋ ಒಬ್ಬ ಆರ್ಟಿಸ್ಟಿಂದ ಅಥವಾ ಒಬ್ಬ ಸ್ಟಾರಿಂದ ಇಡೀ ಇಂಡಸ್ಟ್ರಿ ಮೇಲೆ ನೆಗೆಟಿವ್ ಪರಿಣಾಮ ಬೀರುವಂತಹ ಚಾನ್ಸಸ್ ಕಡಿಮೆ ಇದೆ, ಟೆಕ್ನಿಕಲಿ ಸ್ಪೀಕಿಂಗ್. ಆ್ಯಕ್ಚುಲಿ ಎಮೋಷನಲಿ ನೋಡೋದಾದ್ರೆ ಓಕೆ, ಓ ಈ ಥರದೊಂದು ದೊಡ್ಡ ಸ್ಟಾರೇ ಈ ಥರ ಇನ್ವಾಲ್ವ್ ಆಗಿದ್ದಾರೆ, ಸೊ ಎಲ್ಲರೂ ರೀತಿ ಎಲ್ಲರೂ ಇವರೆಲ್ಲ ಒಂದೇ ಥರ ಅನ್ನುವಂತಹ ಒಂದು ಮನಸ್ಥಿತಿ ಆಟೋಮೆಟಿಕ್ ಆಗಿ ಜನಗಳಿಗೆ ಬಂದ್ಬಿಡುತ್ತೆ. ಸೊ ಈ ಒಂದು ಕೇಸಿಂದ ಕೂಡ ಆ ರೀತಿ ಒಂದು ಪರಿಣಾಮ, ನೆಗೆಟಿವ್ ಪರಿಣಾಮ ಬೀರಿದೆಯಾ ನಟರುಗಳ ಮೇಲೆ? ಬೀರಬಹುದು. ಅಂದ್ರೆ ನಾನು ತುಂಬಾ ಸಮಾಜ ಜೊತೆ ಟಚ್ ಇಲ್ಲದೆ ಇದ್ದ ಕಾರಣದಿಂದ, ಅಂದ್ರೆ ನನಗೆ ಯಾರ ಹತ್ರನೂ ಹೋಗಿ ಮಾತಾಡಿ ಆ ಜಡ್ಜ್ಮೆಂಟ್ ಎಲ್ಲ ನನಗೆ ಕಾಣಿಸದ ಕೇಳಿಸದ ರೀತಿಯಿಂದಾಗಿ ನನಗೆ ಅದು ಗೊತ್ತಾಗಿಲ್ಲ. ಅಫ್ಕೋರ್ಸ್ ಬಿದ್ದೇ ಬೀಳುತ್ತಲ್ವಾ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲಿಂದ ಬಂದಿದ್ದಾರೆ ನೀವು, ನಾವು ಕನ್ನಡದಿಂದ ಬಂದಿದ್ದೀವಿ, ಹೌದಾ ನಿಮ್ಮ ಆಕ್ಟರ್ ಯಾರೋ ಡಾಕ್ಟರ್ ರಾಜ್ಕುಮಾರ್, ಅವರಲ್ವಾ, ಅವ್ರ ಬಗ್ಗೆ ಕೇಳಿದೀವಿ ತುಂಬಾ. ಸೊ ದಿಸ್ ಕಮ್ಸ್ ಅದೊಂದು ಇಮೇಜ್ ಬಂದ್ಬಿಡುತ್ತೆ ಅವ್ರು ಯಾರು ಅನ್ನೋದ್ರ ಮೇಲೆ. ಅದೇ ರೀತಿ ನಾನು ಏನಾದ್ರು ತಪ್ಪು ಮಾಡಿದಾಗ ಏನು ಅವನಾ ಅಂತನೂ ಬರುತ್ತೆ, ಅದು ಇದ್ದೇ ಇರುತ್ತೆ. ಬಟ್ ನಾವು ಕಲೆಕ್ಟಿವ್ ಇಂಡಸ್ಟ್ರಿ, ನಾವು ಒಳ್ಳೇದು ಮಾಡಿದ್ರು ನಾವು ಒಟ್ಟಿಗೆ ತಗೋತೀವಿ, ಕೆಟ್ಟದ್ದು ಮಾಡಿದ್ರು ನಾವು ಒಟ್ಟಿಗೆ ತಗೋಬೇಕು. ಹಾಗಾಗಿ ಇದಕ್ಕೆ ನಾವು ಕೂಡ ಕ್ಷಮೆ ಯಾಚಿಸ್ಬೇಕು. ಇಂಡಸ್ಟ್ರಿ ಆಗಿ ಕೂಡ ತಪ್ಪಿದೆ ನಮ್ದು ಕೂಡ, ಇಂಡಸ್ಟ್ರಿ ಆಗಿ ನಾವು ತಪ್ಪು ಮಾಡಿದ್ದೀವಿ, ಹಾಗಾಗಿ ಕ್ಷಮಿಸಿ ತಿದ್ಕೊಳ್ಳುವಂಥ ಪ್ರಯತ್ನ ಇಂಡಸ್ಟ್ರಿಯಾಗಿ ನಾವು ಮಾಡ್ತೀವಿ ಅಷ್ಟೇ. ಸರ್, ಕೊನೆಯದಾಗಿ ಆ್ಯಕ್ಚುಲಿ ಚಿತ್ರರಂಗದ ಈ ರೀತಿ ಒಂದು ಸಂಕಷ್ಟದ ಪರಿಸ್ಥಿತಿ ಮತ್ತು ಸಿನಿಮಾಗಳು ಗೆಲ್ಲದೆ ಇರುವಂಥದ್ದು ಮತ್ತು ದರ್ಶನ್ ಅವರ ಒಂದು ವಿಷಯ ಆಗಿರ್ಬೋದು, ಇದರಿಂದೆಲ್ಲ ಹೊರಗೆ ಬಂದು ಒಂದು ಏನು ಸಕ್ಸಸ್ ಸ್ಟ್ರೀಕ್ ಅಥವಾ ಯಶಸ್ಸು ತರುವಂತಹ ಸಿನಿಮಾಗಳು ಮತ್ತೆ ವಾಪಸ್ಸು ಬೇರೆ ಚಿತ್ರರಂಗದವರು ನಮ್ಮ ಕಡೆಗೆ ತಿರುಗಿ ನೋಡುವಂತಹ ಸಿನಿಮಾಗಳು ಬರೋದಕ್ಕೆ ಎಷ್ಟು ಸಮಯ ಆಗ್ಬೋದು? ಸಮಯದ ಇದು ಗೊತ್ತಿಲ್ಲ, ಬಟ್ ಅದ್ರದ್ದು ಆಗುತ್ತೆ. ಯಾಕಂದ್ರೆ ಯಾವಾಗ ಸ್ಟ್ಯಾಗ್ನೆಂಟ್ ಆಗುತ್ತೋ ಅದು ಮೂಮೆಂಟ್ನ ಸೂಚನೆ. ಯಾವಾಗ ಕಂಪ್ಲೀಟ್ಲಿ ನಿಂತೋಗುತ್ತೋ, ಅಂದ್ರೆ ಹೇಳ್ತಾರಲ್ಲ ಸುನಾಮಿ ಬರೋ ಮುಂಚೆ ಆಕ್ಚುಲಿ ಸಮುದ್ರ ಹಿಂದೆ ಹೇಳ್ಕೊಳ್ಳುತ್ತೆ ಅಂತ. ಈಗ ನಾವು ಹಿಂದೆ ಹೇಳ್ಕೊಂಡಾಗಿದೆ, ಇನ್ನೆಲ್ಲೂ ಹಿಂದೆ ಹೋಗೋಕ್ಕಿಲ್ಲ, ಅಷ್ಟು ಹಿಂದೆ ಬಂದಾಗಿದೆ. ನಾವು ಇಲ್ಲಿಂದ ನಾವು ಮುಂದೆನೇ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಕಲೆಕ್ಟಿವ್ ಆಗಿ ಕೆಲಸ ಮಾಡೋಣ, ಸ್ವಲ್ಪ ಟೈಮ್ ಕೊಡಿ. ಎಷ್ಟು ವರ್ಷ ಅಂತ ಹೇಳೋದು ಕಷ್ಟ, ಬಟ್ ಯಾವಾಗ ನಮ್ಮ ಇಂಡಸ್ಟ್ರಿಯಲ್ಲಿ 6ರಿಂದ 10 ಸೂಪರ್ ಹಿಟ್ ಸಿನಿಮಾಗಳು ಒಂದು ವರ್ಷಕ್ಕೆ ಬರುತ್ತೋ ಆ ಕನ್ಸಿಡರ್ ಮಾಡಿ ಕನ್ನಡ ಇಂಡಸ್ಟ್ರಿ ಒಳ್ಳೆ ದಾರಿಗೆ ಬಂದಿದೆ ಅಂತ. ಸೊ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಸರ್, ಆ್ಯಕ್ಚುಲಿ ಯಶಸ್ಸು ಅಂತ ಬಂದಾಗ ಒಂದು ಪ್ರಶ್ನೆ ನನಗೆ ತಲೆಗೆ ಬಂತು ಇವಾಗ. ಅಂದರೆ ಈಗ ಕೆಲವೊಂದಷ್ಟು ಈಗ ದರ್ಶನ್ ಫ್ಯಾನ್ಸ್ಗಳು ಅಣ್ಣ ಲೈಕ್ ಬಾಸ್ ಹೊರಗಡೆ ಬರೋ ತನಕ ಬೇರೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಥರದ್ದೆಲ್ಲ ಸ್ವಲ್ಪ ಅದು ಸ್ಟಾರ್ಟ್ ಆಗಿದೆ ಇವಾಗ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅದು ಇಮೋಷನಲ್ ಸ್ಟೇಟ್ಮೆಂಟ್ಗಳು. ಏನೋ ಅವರಿಗೇನೋ ಅನಿಸಿರುತ್ತೆ, ಅವರಿಗೆ ಅಂದರೆ ಅನಿಸಿರುತ್ತೆ ಅವರಿಗೆ ನಮ್ಮ ನಾವು ತುಂಬ ಆರಾಧಿಸುವಂಥ ಒಬ್ಬ ನಟನಿಗೆ ಅನ್ಯಾಯ ಆಗಿದೆ ಅಂತ ಅನಿಸಿರುತ್ತೆ ಅವರಿಗೆ. ಅದರಿಂದ ಚೇತರಿಸ್ಕೊಳ್ತಾರೆ. ಅಂದರೆ ನಾವು ಕೂಡ ಎಷ್ಟೋ ಸಲ ಹೇಳಿರ್ತೀವಲ್ಲ, ನಂಗೆ ನಾನು ಊಟನೇ ಮಾಡಲ್ಲ ಅಂತ ಒಂದು 5 ನಿಮಿಷದಲ್ಲಿ ಊಟ ಮಾಡ್ತೀವಿ. ಸೊ ಐ ಥಿಂಕ್ ಆ ಇಮೋಷನಲ್ ಅವ್ರೇನೋ ಮಾತಾಡಿರ್ತಾರೆ. ಅವ್ರು ಮಾತಾಡುವಂತಹ ಅಥವಾ ಕ್ಯಾಥಾರ್ಸಿಸ್ ಮಾಡುವಂಥ ಅಧಿಕಾರ ಅವರಿಗಿದೆ, ಮಾತಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಅದೇ ಅಂದರೆ ಆ ರೀತಿಯ ಶಿಕ್ಷೆ ಕನ್ನಡ ಇಂಡಸ್ಟ್ರಿಗೆ ಅವ್ರು ಕೊಡಬಾರ್ದು. ಯಾಕಂದರೆ ದರ್ಶನ್ ಸರ್ ಹತ್ರ ಕೇಳಿದ್ರು ಅದೇ ಮಾತು ಹೇಳ್ತಾರೆ. ಅಂದರೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಇಂಡಸ್ಟ್ರಿ ಬೆಳೆದ್ರೆ ಎಲ್ರಿಗೂ, ತುಂಬ ಜನರಿಗೆ ಅನ್ನ ಇದೆ, ತುಂಬ ಜನರಿಗೆ ಕೆಲಸ ಇದೆ, ತುಂಬ ಜನರಿಗೆ ಬದುಕಿದೆ, ತುಂಬ ಜನರಿಗೆ ಒಂದು ಕನಸದು. ಹಾಗಾಗಿ ಅದನ್ನೆಲ್ಲ ಕಲ್ಲಾಕ್ಬಿಡ್ತೀವಿ ಅನ್ನೋದು ಕೂಡ ಒಂದು ತುಂಬ ಕ್ರೌರ್ಯ ಅಂತ ಅನ್ಸುತ್ತೆ. ದಯವಿಟ್ಟು ಅದನ್ನು ಮಾಡಬೇಡಿ. ಸೊ ಅಷ್ಟು ವಿವೇಚನೆ ಅವರಿಗೂ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಒಳ್ಳೆ ಸಿನಿಮಾಗಳನ್ನು ನೋಡಿ, ಒಳ್ಳೆ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ, ಆ್ಯಂಡ್ ಕನ್ನಡ ಸಿನಿಮಾಗಳನ್ನು ಆದಷ್ಟು ಬೆಟರ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ರೂಪಾಂತರ ಸಿನಿಮಾಗೆ ಒಳ್ಳೇದಾಗಲಿ. ಜುಲೈ 26ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನಗಳು ಈ ಒಂದು ಸಿನಿಮಾದಲ್ಲಿ? ಇದರಿಂದ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದಕ್ಕಿಂತ ನೀವು ದಯವಿಟ್ಟು ಸಿನಿಮಾದಿಂದ ಎಕ್ಸ್ಪೆಕ್ಟ್ ಮಾಡಿ. ನಾನು ಕೂಡ ಒಂದು ಪಾತ್ರ, ಬಟ್ ಕೆಲವು ಅಮೇಝಿಂಗ್ ಪರ್ಫಾರ್ಮರ್ಗಳನ್ನು ನೋಡ್ಬೋದು, ಪರ್ಫಾರ್ಮೆನ್ಸನ್ನು ನೋಡ್ಬೋದು. ಆ್ಯಂಡ್ ಈ ಸಿನಿಮಾ, ನೀವು ತುಂಬ ಸೀರಿಯಸ್ ಸಿನಿಮಾನ ಇಷ್ಟಪಡ್ತೀರ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ತಾಗುತ್ತೆ, ಎಲ್ಲೋ ಒಂದು ಕಡೆ ನಿಮ್ಮಲ್ಲೂ ಒಂದು ಸಣ್ಣ ಬದಲಾವಣೆ ಬರುತ್ತೆ ಅನ್ನೋವಂಥ ನಂಬಿಕೆ ನಮ್ಮದು. ಸೊ ಹೋಪ್ಫುಲಿ ಇಟ್ ಹ್ಯಾಪನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ರಾಜ್ ಬಿ ಶೆಟ್ಟಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.